ಸೇನಾ ಪರಾಕ್ರಮವನ್ನ ಪ್ರಶ್ನಿಸಿ ರಾಹುಲ್ ಗಾಂಧಿ ಟ್ವೀಟ್ ಮಾಡ್ತಾರೆ. ಪಾಕಿಸ್ತಾನ ನಮ್ಮ ಎಷ್ಟು ವಿಮಾನಗಳನ್ನ ಹೊಡೆದು ಹಾಕಿದೆ ಲೆಕ್ಕ ಕೊಡಿ. ಆಪರೇಷನ್ ಸಿಂಧೂರದಲ್ಲಿ ನಮಗಾದ ನಷ್ಟದ ಲೆಕ್ಕ ಕೊಡಿ. ಭಾರತ ಎಷ್ಟು ವಿಮಾನಗಳನ್ನ ಕಳೆದುಕೊಂಡಿದೆ ಲೆಕ್ಕ ಕೊಡಿ. ದೇಶ ಸತ್ಯ ತಿಳಿಬೇಕು ಅಂತ ಕಾಯ್ತಾ ಇದೆ ಅಂತ ಹೇಳಿ ರಾಹುಲ್ ಗಾಂಧಿ ಟ್ವೀಟ್ ಮಾಡ್ತಾರೆ. ರಾಹುಲ್ ಗಾಂಧಿ ಅವರ ಈ ಟ್ವೀಟ್ ಇಲ್ಲಿ ಸಿದ್ದರಾಮಯ್ಯನವರು ಹೇಳಿದ್ರಲ್ಲ ನಮಗೆ ಯುದ್ಧ ಬೇಡ ಅಂತ ಹೇಳಿ, ಹೆಂಗೆ ಅದನ್ನ ಪಾಕಿಸ್ತಾನ ಟೆಲಿವಿಷನ್ ಪ್ರಸಾರ ಮಾಡಿತ್ತು ಹಂಗೆ ರಾಹುಲ್ ಗಾಂಧಿ ಅವರ ಈ ಟ್ವೀಟ್, ಯುದ್ಧ ವಿಮಾನಗಳ ಲೆಕ್ಕ ಕೇಳಿದ ರಾಹುಲ್ ಗಾಂಧಿ ಅವರ ಟ್ವೀಟ್ ಪಾಕಿಸ್ತಾನದಲ್ಲಿ ಬಂಪರ್ ಹಿಟ್, ಸೂಪರ್ ಹಿಟ್. ಇದೇ ರೋಡ್ನಲ್ಲಿ ನಡ್ಕೊಂಡು ಹೋಗ್ತಿದ್ದಾರ ಮಲ್ಲಿಕಾರ್ಜುನ್ ಖರ್ಗೆ ಅವರು. ನಿನ್ನೆ ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿ ವಿವಾದಕ್ಕೆ ಕಾರಣವಾದ್ರು. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡಿ, ರಾಹುಲ್ ಗಾಂಧಿ ಅವರು ಕೂಡ ಇದೇ ವೇದಿಕೆಯಲ್ಲಿದ್ರು. ಇವತ್ತಿನ ಸಾಧನಾ ಸಮಾವೇಶ. ರಾಹುಲ್ ಗಾಂಧಿ ಅವರು ಮಾತ್ರ ಯಾಕೆ ಇಡೀ ದೇಶದ ಜನರ ಟೀಕೆ ಗುರಿಯಾಗಬೇಕು, ನಾವು ಕೂಡ ಅದೇ ಲೈನ್ನಲ್ಲಿ ಹೋಗೋಣ ಅಂತೇನಾದ್ರೂ ಅತಿ ಭಾವುಕರಾಗಿ ಯೋಚನೆ ಮಾಡ್ಬಿಟ್ರ ಖರ್ಗೆ ಅವರು ಗೊತ್ತಿಲ್ಲ. ರಾಹುಲ್ ಗಾಂಧಿ ಅವರ ಟ್ವೀಟ್ ಪ್ರಶ್ನೆ ಕೇಳಬೇಕು, ಆದ್ರೆ ಕೇಳೋಕೆ ಒಂದು ಸಂದರ್ಭ. ನಮ್ಮ ಡಿಜಿಎಂಒ ಏರ್ಫೋರ್ಸ್ನ ಡಿಜಿಎಂಒನೇ ಕೂತ್ ಹೇಳ್ತಾರೆ ಲೆಕ್ಕ ಈಗಲ್ಲ, ಈಗ ಇನ್ನೂ ಕೂಡ ಯುದ್ಧ ನಿಂತು ಹೋಗಿಲ್ಲ. ಯುದ್ಧದ ಪರಿಸ್ಥಿತಿ ಪಾಕಿಸ್ತಾನ ಹಾಗೆ ಭಾರತದ ನಡುವೆ ಇರೋ ಸಂದರ್ಭದಲ್ಲಿ ಲೆಕ್ಕ ಅಥವಾ ಸಾಕ್ಷ್ಯ ಇದನ್ನ ಕೊಡೋದು ಕೇಳೋದು ಶತ್ರು ರಾಷ್ಟ್ರಕ್ಕೆ ಪೂರಕವಾದ ಮಾಹಿತಿಯಾಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಸದ್ಯಕ್ಕೆ ಭಾರತದ ಗುರಿ ಇರೋದು ಪಾಕಿಸ್ತಾನ ಪೋಷಿತ ಉಗ್ರರನ್ನ ಧ್ವಂಸ ಮಾಡೋದು ಮಾತ್ರ. ಡಿಜಿಎಂಒ ಹೇಳಿದ ಮಾತು. ಈಗ ಆದ್ಮೇಲೂ ಕೂಡ ರಾಹುಲ್ ಗಾಂಧಿ ಅವರು ಲೆಕ್ಕ ಕೇಳ್ತಾರೆ, ಪಾಕಿಸ್ತಾನದಲ್ಲಿ ಪಾಪ್ಯುಲರ್ ಆಗ್ತಾರೆ. ಇನ್ನು ಇದೇ ಸಾಲಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಮಾತನಾಡ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಈ ಪುಟ್ ಹೇಳಿಕೆ ಸಹಜವಾಗಿ ಬಿಜೆಪಿ ಪಾಲಿಗೊಂಡ ಅಸ್ತ್ರ. ರಾಜಕೀಯ ಮಾಡಕ್ ಬಿಜೆಪಿ ಅವರು ಕೂಡ ಕಾಯ್ತಿರ್ತಾರೆ. ಅವಕಾಶವನ್ನ ತಗೊಂಡು ಹೋಗಿ ಬಿಜೆಪಿ ಅವ್ರ ಕೈಲಿ ಕೊಟ್ಟಂಗಾಯ್ತು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಈ ಹೇಳಿಕೆ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ವಯಸ್ಸಾಗಿದೆ, ಅರಳೋ ಮರಳೋ ಅನ್ನೋ ರೀತಿಯಲ್ಲಾಗಿದೆ. ಮೋದಿ ಬಗ್ಗೆ ಮಾತನಾಡದಿದ್ರೆ ಕಾಂಗ್ರೆಸ್ನವರಿಗೆ ತಿನ್ನನ್ನ ಕರಗಲ್ಲ. ನಿಮ್ಮ ಮಾತುಗಳು ನಿಮಗೆ ಶೋಭೆ ತರುವಂತದ್ದಲ್ಲ. ಮುಂಬೈ ದಾಳಿ ಬಗ್ಗೆ ನಿಮ್ಮ ಪ್ರಧಾನಿಗಳಿಗೆ ಮಾಹಿತಿ ಇರಲೇ ಇಲ್ವಾ? ಇಂಟೆಲಿಜೆನ್ಸಿ ರಿಪೋರ್ಟ್ ಬಗ್ಗೆ ಮಾತನಾಡುವಾಗ ಬೆಂಗಳೂರಿನಲ್ಲಾದ ದಾಳಿ ಇದ್ರ ಬಗ್ಗೆ ಮಾಹಿತಿ ಇರಲಿಲ್ವಾ ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ. ವಿಜಯಪುರದಲ್ಲಿ ಎಐಸಿಸಿ ಅಧ್ಯಕ್ಷರು ಖರ್ಗೆ ಅವರು ಮಾತಾಡುವಾಗ ಒಂದು ಮಾತನ್ನು ಬಹಿರಂಗವಾಗಿ ಹೇಳ್ತಾರೆ ಸರ್. ಪಹಲ್ಗಾಮ್ ದುರಂತದ ಬಗ್ಗೆ ಪ್ರಧಾನಿ ಮೋದಿರವರಿಗೆ ಇಂಟೆಲಿಜೆನ್ಸ್ ಇನ್ಫಾರ್ಮೇಶನ್ ಇತ್ತು, ಏನೋ ನಡೆಯುತ್ತೆ ಅಂತ, ಆ ಕಾರಣದಿಂದ ಅವರಲ್ಲಿಗೆ ಹೋಗೋದನ್ನ ತಪ್ಪಿಸ್ಕೊಂಡ್ರು. ನಿಮ್ಗೆ ಗೊತ್ತಿರೋದನ್ನ ಅಟ್ಲೀಸ್ಟ್ ಜನರಿಗೆ ಹೇಳಿದ್ರೆ 26 ಅಮಾಯಕ ಜೀವಗಳು ಉಳಿತಾ ಇತ್ತು ಅಂದ್ರೆ ಇಂಡೈರೆಕ್ಟ್ ಆಗಿ ನಿಮ್ಗೆ ಗೊತ್ತಿದ್ದು ನೀವು ಇದು ಘಟನೆ ನಡೆಯಕ್ಕೆ ಬಿಟ್ಟಿದ್ದೀರಾ ಅನ್ನೋ ತರ ಮಾತಾಡಿದ್ದಾರೆ. ಖರ್ಗೆ ಅವ್ರಿಗೆ ಅರಳೋ ಮರಳೋ ಅನ್ನೋ ಕಾಲ ಅವ್ರಿಗೆ ವಯಸ್ಸಾಗ್ಬಿಟ್ಟಿದೆ. ಏನ್ ಹೇಳ್ತೀನಿ ಏನು ಗೊತ್ತಿಲ್ಲ. ಪ್ರೈಮ್ ಮಿನಿಸ್ಟರ್ಗೆಲ್ಲ ಗೊತ್ತಿದೆ, ಮೋದಿ ಅವ್ರಿಗೆಲ್ಲ ಗೊತ್ತಿದೆ ಅಂತ. ಬಾಂಬೆಲ್ಲ ಆಯ್ತಲ್ಲ 170-80 ಜನ ಸತ್ರಲ್ಲ, ಇಲ್ಲಿ 26 ಜನ ಸತ್ರು, ಅಲ್ಲಿ 176 ಜನ ಸತ್ರಲ್ಲ. ಅವಾಗ ಪ್ರಧಾನ ಮಂತ್ರಿ ಯಾರಿದ್ರು? ನಿಮ್ ಪಾರ್ಟಿಯವರೇ, ಮನಮೋಹನ್ ಸಿಂಗ್. ನೀವು ಮಂತ್ರಿ ಇದ್ರಿ ಅವಾಗ, ನೀವು ಮಂತ್ರಿ ಇದ್ದಿರಲ್ಲ. ಹಾಗಾದ್ರೆ ನಿಮಗೂ ಗೊತ್ತಿತ್ತಲ್ಲ ಅದು ದಾಳಿ ಆಗೋದು ಗೊತ್ತಿತ್ತಲ್ಲ, ನೀವ್ಯಾಕೆ ತಪ್ಪಿಸ್ಲಿಲ್ಲ ದಾಳಿನ? ಈ ತರ ಟೀಕೆ ಮಾಡಬೇಕು ಅಂತ ಟೀಕೆ ಮಾಡಕ್ ಹೋಗ್ಬೇಡಿ, ಹಾಳಾಗೋಯ್ತು. ಅದನ್ನು ಕೇಳೋದ್ ಬೇಡ. ಬೆಂಗಳೂರಾಗೆ ಮಳೆ ಬರ್ತೈತೆ ಅಂತ ಹವಾಮಾನ ಇಲಾಖೆಯವ್ರು ಮುಂಚೆ ಸೂಚನೆ ಕೊಟ್ಟಿದ್ರಲ್ಲ, ಯಾಕೆ ಕ್ರಮ ತೆಗೆದುಕೊಂಡಿಲ್ಲ ನೀವು? ಅಲ್ಲೋಗೋದ್ ಬೇಡ. ಇಂಡಿಯಾ ಪಾಕಿಸ್ತಾನ, ನಿಮ್ ಬೆಂಗಳೂರು ನಿಮ್ದೇ ಸರ್ಕಾರ ಐತಲ್ಲ, ನಿಮ್ ಯೋಗ್ಯತೆಗೆ. ಈ ಸರ್ಕಾರದಲ್ಲಿ ಮಳೆ ಬರ್ತೈತೆ ಅನ್ನೋದು ಗೊತ್ತಿದೆ ಮಾನ್ಸೂನ್ ನಲ್ಲಿ. ಅದನ್ನ ಏನು ಮಾಡಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. ದೇಶದ ಪ್ರಧಾನಿನ ಟೀಕೆ ಮಾಡ್ತೀರಾ. ನಿಮ್ಗೆ ಚಟ. ಮೋದಿನ ಟೀಕೆ ಮಾಡಿಲ್ಲ ಅಂದ್ರೆ ತಿಂದನ್ನ ಜೀರ್ಣ ಆಗಲ್ಲ, ಅದಕ್ಕೆ ನೀವು ಮಾಡ್ತಿದ್ದೀರ. ಇಲ್ಲಿಗೆ ಆರ್ ಅಶೋಕ್ ಅವರ ಮಾತುಗಳನ್ನ ನೇರವಾಗಿ ಕೇಳಿದ್ದೀರಾ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸೇನಾ ಪರಾಕ್ರಮವನ್ನ ಪ್ರಶ್ನಿಸಿ ರಾಹುಲ್ ಗಾಂಧಿ ಟ್ವೀಟ್ ಮಾಡ್ತಾರೆ. ಪಾಕಿಸ್ತಾನ ನಮ್ಮ ಎಷ್ಟು ವಿಮಾನಗಳನ್ನ ಹೊಡೆದು ಹಾಕಿದೆ ಲೆಕ್ಕ ಕೊಡಿ. ಆಪರೇಷನ್ ಸಿಂಧೂರದಲ್ಲಿ ನಮಗಾದ ನಷ್ಟದ ಲೆಕ್ಕ ಕೊಡಿ. ಭಾರತ ಎಷ್ಟು ವಿಮಾನಗಳನ್ನ ಕಳೆದುಕೊಂಡಿದೆ ಲೆಕ್ಕ ಕೊಡಿ. ದೇಶ ಸತ್ಯ ತಿಳಿಬೇಕು ಅಂತ ಕಾಯ್ತಾ ಇದೆ ಅಂತ ಹೇಳಿ ರಾಹುಲ್ ಗಾಂಧಿ ಟ್ವೀಟ್ ಮಾಡ್ತಾರೆ. ರಾಹುಲ್ ಗಾಂಧಿ ಅವರ ಈ ಟ್ವೀಟ್ ಇಲ್ಲಿ ಸಿದ್ದರಾಮಯ್ಯನವರು ಹೇಳಿದ್ರಲ್ಲ ನಮಗೆ ಯುದ್ಧ ಬೇಡ ಅಂತ ಹೇಳಿ, ಹೆಂಗೆ ಅದನ್ನ ಪಾಕಿಸ್ತಾನ ಟೆಲಿವಿಷನ್ ಪ್ರಸಾರ ಮಾಡಿತ್ತು ಹಂಗೆ ರಾಹುಲ್ ಗಾಂಧಿ ಅವರ ಈ ಟ್ವೀಟ್, ಯುದ್ಧ ವಿಮಾನಗಳ ಲೆಕ್ಕ ಕೇಳಿದ ರಾಹುಲ್ ಗಾಂಧಿ ಅವರ ಟ್ವೀಟ್ ಪಾಕಿಸ್ತಾನದಲ್ಲಿ ಬಂಪರ್ ಹಿಟ್, ಸೂಪರ್ ಹಿಟ್. ಇದೇ ರೋಡ್ನಲ್ಲಿ ನಡ್ಕೊಂಡು ಹೋಗ್ತಿದ್ದಾರ ಮಲ್ಲಿಕಾರ್ಜುನ್ ಖರ್ಗೆ ಅವರು. ನಿನ್ನೆ ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿ ವಿವಾದಕ್ಕೆ ಕಾರಣವಾದ್ರು. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡಿ, ರಾಹುಲ್ ಗಾಂಧಿ ಅವರು ಕೂಡ ಇದೇ ವೇದಿಕೆಯಲ್ಲಿದ್ರು.
ಇವತ್ತಿನ ಸಾಧನಾ ಸಮಾವೇಶ. ರಾಹುಲ್ ಗಾಂಧಿ ಅವರು ಮಾತ್ರ ಯಾಕೆ ಇಡೀ ದೇಶದ ಜನರ ಟೀಕೆ ಗುರಿಯಾಗಬೇಕು, ನಾವು ಕೂಡ ಅದೇ ಲೈನ್ನಲ್ಲಿ ಹೋಗೋಣ ಅಂತೇನಾದ್ರೂ ಅತಿ ಭಾವುಕರಾಗಿ ಯೋಚನೆ ಮಾಡ್ಬಿಟ್ರ ಖರ್ಗೆ ಅವರು ಗೊತ್ತಿಲ್ಲ. ರಾಹುಲ್ ಗಾಂಧಿ ಅವರ ಟ್ವೀಟ್ ಪ್ರಶ್ನೆ ಕೇಳಬೇಕು, ಆದ್ರೆ ಕೇಳೋಕೊಂದ್ ಸಂದರ್ಭ. ನಮ್ಮ ಡಿಜಿಎಂಒ ಏರ್ಫೋರ್ಸ್ನ ಡಿಜಿಎಂಒನೇ ಕೂತ್ ಹೇಳ್ತಾರೆ ಲೆಕ್ಕ ಈಗಲ್ಲ, ಈಗ ಇನ್ನೂ ಕೂಡ ಯುದ್ಧ ನಿಂತು ಹೋಗಿಲ್ಲ. ಯುದ್ಧದ ಪರಿಸ್ಥಿತಿ ಪಾಕಿಸ್ತಾನ ಹಾಗೆ ಭಾರತದ ನಡುವೆ ಇರೋ ಸಂದರ್ಭದಲ್ಲಿ ಲೆಕ್ಕ ಅಥವಾ ಸಾಕ್ಷ್ಯ ಇದನ್ನ ಕೊಡೋದು ಕೇಳೋದು ಶತ್ರು ರಾಷ್ಟ್ರಕ್ಕೆ ಪೂರಕವಾದ ಮಾಹಿತಿಯಾಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಸದ್ಯಕ್ಕೆ ಭಾರತದ ಗುರಿ ಇರೋದು ಪಾಕಿಸ್ತಾನ ಪೋಷಿತ ಉಗ್ರರನ್ನ ಧ್ವಂಸ ಮಾಡೋದು ಮಾತ್ರ. ಡಿಜಿಎಂಒ ಹೇಳಿದ ಮಾತು. ಈಗ ಆದ್ಮೇಲೂ ಕೂಡ ರಾಹುಲ್ ಗಾಂಧಿ ಅವರು ಲೆಕ್ಕ ಕೇಳ್ತಾರೆ, ಪಾಕಿಸ್ತಾನದಲ್ಲಿ ಪಾಪ್ಯುಲರ್ ಆಗ್ತಾರೆ. ಇನ್ನು ಇದೇ ಸಾಲಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಮಾತನಾಡ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಈ ಪುಟ್ ಹೇಳಿಕೆ ಸಹಜವಾಗಿ ಬಿಜೆಪಿ ಪಾಲಿಗೊಂದು ಅಸ್ತ್ರ. ರಾಜಕೀಯ ಮಾಡಕ್ ಬಿಜೆಪಿ ಅವರು ಕೂಡ ಕಾಯ್ತಿರ್ತಾರೆ. ಅವಕಾಶವನ್ನ ತಗೊಂಡು ಹೋಗಿ ಬಿಜೆಪಿ ಅವ್ರ ಕೈಲಿ ಕೊಟ್ಟಂಗಾಯ್ತು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಈ ಹೇಳಿಕೆ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ವಯಸ್ಸಾಗಿದೆ, ಅರಳೋ ಮರಳೋ ಅನ್ನೋ ರೀತಿಯಲ್ಲಾಗಿದೆ. ಮೋದಿ ಬಗ್ಗೆ ಮಾತನಾಡದಿದ್ರೆ ಕಾಂಗ್ರೆಸ್ನವರಿಗೆ ತಿನ್ನನ್ನ ಕರಗಲ್ಲ. ನಿಮ್ಮ ಮಾತುಗಳು ನಿಮಗೆ ಶೋಭೆ ತರುವಂತದ್ದಲ್ಲ. ಮುಂಬೈ ದಾಳಿ ಬಗ್ಗೆ ನಿಮ್ಮ ಪ್ರಧಾನಿಗಳಿಗೆ ಮಾಹಿತಿ ಇರಲೇ ಇಲ್ವಾ? ಇಂಟೆಲಿಜೆನ್ಸಿ ರಿಪೋರ್ಟ್ ಬಗ್ಗೆ ಮಾತನಾಡುವಾಗ ಬೆಂಗಳೂರಿನಲ್ಲಾದ ದಾಳಿ ಇದ್ರ ಬಗ್ಗೆ ಮಾಹಿತಿ ಇರಲಿಲ್ವಾ ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ. ವಿಜಯಪುರದಲ್ಲಿ ಎಐಸಿಸಿ ಅಧ್ಯಕ್ಷರು ಖರ್ಗೆ ಅವರು ಮಾತಾಡುವಾಗ ಒಂದು ಮಾತನ್ನು ಬಹಿರಂಗವಾಗಿ ಹೇಳ್ತಾರೆ ಸರ್. ಪೆಹಲ್ಗಾಮ್ ದುರಂತದ ಬಗ್ಗೆ ಪ್ರಧಾನಿ ಮೋದಿರವರಿಗೆ ಇಂಟೆಲಿಜೆನ್ಸ್ ಇನ್ಫಾರ್ಮೇಶನ್ ಇತ್ತು, ಏನೋ ನಡೆಯುತ್ತೆ ಅಂತ. ಆ ಕಾರಣದಿಂದ ಅವರಲ್ಲಿಗೆ ಹೋಗೋದನ್ನ ತಪ್ಪಿಸ್ಕೊಂಡ್ರು. ನಿಮ್ಗೆ ಗೊತ್ತಿರೋದನ್ನ ಅಟ್ಲೀಸ್ಟ್ ಜನರಿಗೆ ಹೇಳಿದ್ರೆ 26 ಅಮಾಯಕ ಜೀವಗಳು ಉಳಿತಾ ಇತ್ತು ಅಂದ್ರೆ ಇಂಡೈರೆಕ್ಟ್ ಆಗಿ ನಿಮ್ಗೆ ಗೊತ್ತಿದ್ದು ನೀವು ಇದು ಘಟನೆ ನಡೆಯಕ್ಕೆ ಬಿಟ್ಟಿದ್ದೀರಾ ಅನ್ನೋ ತರ ಮಾತಾಡಿದ್ದಾರೆ. ಖರ್ಗೆ ಅವ್ರಿಗೆ ಅರಳೋ ಮರಳೋ ಅನ್ನೋ ಕಾಲ ಅವ್ರಿಗೆ ವಯಸ್ಸಾಗ್ಬಿಟ್ಟಿದೆ. ಏನ್ ಹೇಳ್ತೀನಿ ಏನು ಗೊತ್ತಿಲ್ಲ. ಪ್ರೈಮ್ ಮಿನಿಸ್ಟರ್ಗೆಲ್ಲ ಗೊತ್ತಿದೆ, ಮೋದಿ ಅವ್ರಿಗೆಲ್ಲ ಗೊತ್ತಿದೆ ಅಂತ. ಬಾಂಬೆಲ್ಲ ಆಯ್ತಲ್ಲ 170-80 ಜನ ಸತ್ರಲ್ಲ, ಇಲ್ಲಿ 26 ಜನ ಸತ್ರು, ಅಲ್ಲಿ 176 ಜನ ಸತ್ತರಲ್ಲ. ಅವಾಗ ಪ್ರಧಾನ ಮಂತ್ರಿ ಯಾರಿದ್ರು? ನಿಮ್ ಪಾರ್ಟಿಯವರೇ, ಮನಮೋಹನ್ ಸಿಂಗ್. ನೀವು ಮಂತ್ರಿ ಇದ್ರಿ ಅವಾಗ, ನೀವು ಮಂತ್ರಿ ಇದ್ರಲ್ಲ. ಹಂಗಾರೆ ನಿಮಗೂ ಗೊತ್ತಿತ್ತಲ್ಲ ಅದು ದಾಳಿ ಆಗೋದು ಗೊತ್ತಿತ್ತಲ್ಲ. ನೀವ್ಯಾಕೆ ತಪ್ಪಿಸ್ಲಿಲ್ಲ ದಾಳಿನ? ಈ ತರ ಟೀಕೆ ಮಾಡಬೇಕು ಅಂತ ಟೀಕೆ ಮಾಡಕ್ ಹೋಗ್ಬೇಡಿ. ಹಾಳಾಗೋಯ್ತು, ಅದನ್ನು ಕೇಳೋದ್ ಬೇಡ. ಬೆಂಗಳೂರಾಗೆ ಮಳೆ ಬರ್ತೈತೆ ಅಂತ ಹವಾಮಾನ ಇಲಾಖೆಯವ್ರು ಮುಂಚೆ ಸೂಚನೆ ಕೊಟ್ಟಿದ್ರಲ್ಲ, ಯಾಕೆ ಕ್ರಮ ತೆಗೆದುಕೊಂಡಿಲ್ಲ ನೀವು? ಅಲ್ಲೋಗೋದ್ ಬೇಡ. ಇಂಡಿಯಾ ಪಾಕಿಸ್ತಾನ, ನಿಮ್ ಬೆಂಗಳೂರು ನಿಮ್ದೇ ಸರ್ಕಾರ ಐತಲ್ಲ, ನಿಮ್ ಯೋಗ್ಯತೆಗೆ. ಈ ಸರ್ಕಾರದಲ್ಲಿ ಮಳೆ ಬರ್ತೈತೆ ಅನ್ನೋದು ಗೊತ್ತಿದೆ ಮಾನ್ಸೂನ್ ನಲ್ಲಿ. ಅದನ್ನ ಏನು ಮಾಡಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. ದೇಶದ ಪ್ರಧಾನಿನ ಟೀಕೆ ಮಾಡ್ತೀರಾ. ನಿಮ್ಗೆ ಚಟ. ಮೋದಿನ ಟೀಕೆ ಮಾಡಿಲ್ಲ ಅಂದ್ರೆ ತಿಂದನ್ನ ಜೀರ್ಣ ಆಗಲ್ಲ, ಅದಕ್ಕೆ ನೀವು ಮಾಡ್ತಿದ್ದೀರ. ಇಲ್ಲಿಗೆ ಆರ್ ಅಶೋಕ್ ಅವರ ಮಾತುಗಳನ್ನ ನೇರವಾಗಿ ಕೇಳಿದ್ದೀರಾ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸೇನಾ ಪರಾಕ್ರಮವನ್ನ ಪ್ರಶ್ನಿಸಿ ರಾಹುಲ್ ಗಾಂಧಿ ಟ್ವೀಟ್ ಮಾಡ್ತಾರೆ. ಪಾಕಿಸ್ತಾನ ನಮ್ಮ ಎಷ್ಟು ವಿಮಾನಗಳನ್ನ ಹೊಡೆದುಹಾಕಿದೆ ಲೆಕ್ಕ ಕೊಡಿ. ಆಪರೇಷನ್ ಸಿಂಧೂರದಲ್ಲಿ ನಮಗಾದ ನಷ್ಟದ ಲೆಕ್ಕ ಕೊಡಿ. ಭಾರತ ಎಷ್ಟು ವಿಮಾನಗಳನ್ನ ಕಳೆದುಕೊಂಡಿದೆ ಲೆಕ್ಕ ಕೊಡಿ. ದೇಶ ಸತ್ಯ ತಿಳಿಬೇಕು ಅಂತ ಕಾಯ್ತಾ ಇದೆ ಅಂತ ಹೇಳಿ ರಾಹುಲ್ ಗಾಂಧಿ ಟ್ವೀಟ್ ಮಾಡ್ತಾರೆ. ರಾಹುಲ್ ಗಾಂಧಿ ಅವರ ಈ ಟ್ವೀಟ್, ಇಲ್ಲಿ ಸಿದ್ದರಾಮಯ್ಯನವರು ಹೇಳಿದ್ರಲ್ಲ ನಮಗೆ ಯುದ್ಧ ಬೇಡ ಅಂತ ಹೇಳಿ, ಹೆಂಗೆ ಅದನ್ನ ಪಾಕಿಸ್ತಾನ ಟೆಲಿವಿಷನ್ ಪ್ರಸಾರ ಮಾಡಿತ್ತು ಹಂಗೆ ರಾಹುಲ್ ಗಾಂಧಿ ಅವರ ಈ ಟ್ವೀಟ್, ಯುದ್ಧ ವಿಮಾನಗಳ ಲೆಕ್ಕ ಕೇಳಿದ ರಾಹುಲ್ ಗಾಂಧಿ ಅವರ ಟ್ವೀಟ್ ಪಾಕಿಸ್ತಾನದಲ್ಲಿ ಬಂಪರ್ ಹಿಟ್, ಸೂಪರ್ ಹಿಟ್. ಇದೇ ರೋಡ್ನಲ್ಲಿ ನಡ್ಕೊಂಡು ಹೋಗ್ತಿದ್ದಾರ ಮಲ್ಲಿಕಾರ್ಜುನ್ ಖರ್ಗೆ ಅವರು. ನಿನ್ನೆ ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿ ವಿವಾದಕ್ಕೆ ಕಾರಣವಾದ್ರು. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡಿ, ರಾಹುಲ್ ಗಾಂಧಿ ಅವರು ಕೂಡ ಇದೇ ವೇದಿಕೆಯಲ್ಲಿದ್ರು ಇವತ್ತಿನ ಸಾಧನಾ ಸಮಾವೇಶ. ರಾಹುಲ್ ಗಾಂಧಿ ಅವರು ಮಾತ್ರ ಯಾಕೆ ಇಡೀ ದೇಶದ ಜನರ ಟೀಕೆ ಗುರಿಯಾಗಬೇಕು, ನಾವು ಕೂಡ ಅದೇ ಲೈನ್ನಲ್ಲಿ ಹೋಗೋಣ ಅಂತೇನಾದ್ರೂ ಅತಿ ಭಾವುಕರಾಗಿ ಯೋಚನೆ ಮಾಡ್ಬಿಟ್ರ ಖರ್ಗೆ ಅವರು ಗೊತ್ತಿಲ್ಲ. ರಾಹುಲ್ ಗಾಂಧಿ ಅವರ ಟ್ವೀಟ್ ಪ್ರಶ್ನೆ ಕೇಳಬೇಕು, ಆದ್ರೆ ಕೇಳೋಕೊಂದ್ ಸಂದರ್ಭ. ನಮ್ಮ ಡಿಜಿಎಂಒ ಏರ್ಫೋರ್ಸ್ನ ಡಿಜಿಎಂಒನೇ ಕೂತ್ ಹೇಳ್ತಾರೆ ಲೆಕ್ಕ ಈಗಲ್ಲ, ಈಗ ಇನ್ನೂ ಕೂಡ ಯುದ್ಧ ನಿಂತು ಹೋಗಿಲ್ಲ. ಯುದ್ಧದ ಪರಿಸ್ಥಿತಿ ಪಾಕಿಸ್ತಾನ ಹಾಗೆ ಭಾರತದ ನಡುವೆ ಇರೋ ಸಂದರ್ಭದಲ್ಲಿ ಲೆಕ್ಕ ಅಥವಾ ಸಾಕ್ಷ್ಯ ಇದನ್ನ ಕೊಡೋದು ಕೇಳೋದು ಶತ್ರು ರಾಷ್ಟ್ರಕ್ಕೆ ಪೂರಕವಾದ ಮಾಹಿತಿಯಾಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಸದ್ಯಕ್ಕೆ ಭಾರತದ ಗುರಿ ಇರೋದು ಪಾಕಿಸ್ತಾನ ಪೋಷಿತ ಉಗ್ರರನ್ನ ಧ್ವಂಸ ಮಾಡೋದು ಮಾತ್ರ. ಡಿಜಿಎಂಒ ಹೇಳಿದ ಮಾತು.
ಹೀಗ ಆದ್ಮೇಲೂ ಕೂಡ ರಾಹುಲ್ ಗಾಂಧಿ ಅವರು ಲೆಕ್ಕ ಕೇಳ್ತಾರೆ, ಪಾಕಿಸ್ತಾನದಲ್ಲಿ ಪಾಪ್ಯುಲರ್ ಆಗ್ತಾರೆ. ಇನ್ನು ಇದೇ ಸಾಲಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಮಾತನಾಡ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಈ ಪುಟ್ ಹೇಳಿಕೆ ಸಹಜವಾಗಿ ಬಿಜೆಪಿ ಪಾಲಿಗೊಂಡ ಅಸ್ತ್ರ. ರಾಜಕೀಯ ಮಾಡಕ್ ಬಿಜೆಪಿ ಅವರು ಕೂಡ ಕಾಯ್ತಿರ್ತಾರೆ. ಅವಕಾಶವನ್ನ ತಗೊಂಡು ಹೋಗಿ ಬಿಜೆಪಿ ಅವ್ರ ಕೈಲಿ ಕೊಟ್ಟಂಗಾಯ್ತು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಈ ಹೇಳಿಕೆ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ವಯಸ್ಸಾಗಿದೆ, ಅರಳೋ ಮರಳೋ ಅನ್ನೋ ರೀತಿಯ